ಚಂದ್ರಶೇಖರ್ ಅವರೇ, ದೆಹಲಿಯಲ್ಲಿ ಕುಮಾರಸ್ವಾಮಿ ಹಾಗೆ ಅಮಿತ್ ಶಾ ಅವರ ಮಟ್ಟದಲ್ಲಿ ಚರ್ಚೆ ಆಗೋಯ್ತು. 23+5 ಅನ್ನೋ ಫಾರ್ಮುಲಾ ಅಂತೆ ಅಂತ ನಾನು ಹೇಳ್ತಿದ್ದೀನಿ. = 28 ಅಂತ ಹೇಳಿ ಅಲ್ಲೇ ಡಿಸೈಡ್ ಮಾಡಿದಾರಂತೆ. ನಿಜಕ್ಕೂ ವರ್ಕೌಟ್ ಆಗುತ್ತಾ ಇದು? ಒಂದು ಬಿಜೆಪಿ ಮತ್ತು JDS ಎರಡೂ ಸೇರಿ 28 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತವೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಮೊದಲನೇದಾಗಿ ಈ ಮೈತ್ರಿ ಅಂತಕ್ಕಂಥದ್ದು 3 ಆಯಾಮಗಳಲ್ಲಿರುತ್ತೆ. ಮೊದಲನೇ ಆಯಾಮ ಮೈತ್ರಿ ಅಲ್ಲಿನ ನಾಯಕರುಗಳ ಮಧ್ಯೆ ಆಗ್ತಕ್ಕಂಥ ಮೈತ್ರಿ, ಎರಡನೇದು ಅಲ್ಲಿನ ಕಾರ್ಯಕರ್ತರುಗಳ ಮಧ್ಯೆ ಮೈತ್ರಿ, ಮೂರನೇದು ಈ ಮೈತ್ರಿಗೆ ಜನ ಒಪ್ಪಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಈಗ 2018ರಲ್ಲಿ ಕಾಂಗ್ರೆಸ್ ಮತ್ತು JDSಗಾಯಿತು. ಏನಾಗಿತ್ತು? ಕೇವಲ ನಾಯಕರುಗಳಿಗೆ ಮಾತ್ರ ಒಂದಾಗಿತ್ತು ಮೈತ್ರಿ, ಆದರೆ ಕಾರ್ಯಕರ್ತರು ಯಾವತ್ತೂ ಒಂದಾಗಲಿಲ್ಲ. ಹಾಗಾಗಿ ಜನ ಕೂಡ ಅದಕ್ಕೆ ತಿರಸ್ಕಾರ ಮಾಡೋದು, ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ BJP ಮತ್ತು JDS ನ್ಯಾಚುರಲ್ ಅಲಯನ್ಸ್ ಥರ ಇದ್ದಾರೆ ನೋಡಿ. ಇವತ್ತು ನಾಯಕತ್ವದಲ್ಲೂ ಕೂಡ ಒಂದೇ ಒಂದು ಸಣ್ಣ ಇದನ್ನು ಕಾಣ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇನು NDA ಒಳಗಡೆ 10 ವರ್ಷದಿಂದ ಮೋದಿ ಸರ್ಕಾರ ಮಾಡ್ತಾ ಇದೆ, ಸುಮಾರು 30 ನಮ್ಮಲ್ಲಿ ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ. ಆ ಪಕ್ಷಗಳಿಗೆ ಎಲ್ಲವಕ್ಕೂ ಗೌರವ ಕೊಟ್ಕೊಂಡ್ಬಂದಿದ್ದಾವೆ. ಅಷ್ಟೇ ಗೌರವ ಮತ್ತು ಮನ್ನಣೆಯನ್ನು ಅವತ್ತಿಂದ ದೇವೇಗೌಡರು ಕೊಟ್ಟಿದ್ದಾರೆ, ಇವತ್ತು JDSಗೂ ಕೊಡ್ತಾ ಇದ್ದಾರೆ ಮೋದಿಯವರ ಸರ್ಕಾರ. ಹಾಗಾಗಿ ಬರ್ತಿರ್ತಕ್ಕಂಥ ಏನು ಚುನಾವಣೆಗಳಿಗೆ ಕೇವಲ ನಾಯಕರಷ್ಟೇ ಇಲ್ಲ, ನಾವಿವತ್ತು ಕೆರಗೋಡು ಘಟನೆಯನ್ನು ನೋಡಿದ್ವಿ. ಇಡೀ ಕಾರ್ಯಕರ್ತರು ಒಂದಾಗಿದ್ದಾರೆ, BJP ಮತ್ತು ದಳದ ಕಾರ್ಯಕರ್ತರು ಒಂದಾಗಿದ್ದಾರೆ. ಹಾಗಾಗಿ ಇವರ ಆಶೀರ್ವಾದವು ಜನರ ಮೇಲಿದೆ. ತುಂಬಾ ಒಳ್ಳೆ ಉದಾಹರಣೆ ಕೊಟ್ಟರೆ ಚಂದ್ರಶೇಖರ್ ಸರ್. ಕೆರಗೋಡು ಅಂತ ಬಂದಾಗ ಎಲ್ಲರೂ ಕೂಡ ಒಂದಾದ್ರು. ನಾವು ಕೂಡ ಗಮನಿಸಿದ್ದೀವಿ, ಒಂದು ರ್ಯಾಲಿ ಅಂತ ಹೋದಾಗ ಜನ ಎಷ್ಟು ಜನ ಇರ್ತಾರೆ ಅಂತೇಳಿ, ಒಂದು ಹೋರಾಟ ಬಂದಾಗ ಎಷ್ಟು ಜನ ಇರ್ತಾರೆ ಅಂತೇಳಿ, ಅದೇ ಎಲೆಕ್ಷನ್ ಅಂತ ಬಂದಾಗ ಅದೆಲ್ಲವೂ ಕೂಡ ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದೇ ಇಂಪಾರ್ಟೆಂಟ್. ಬರ್ತೀನಿ ಅಶ್ವಿನ್ ಕುಮಾರ್ ಅವರೇ, ಹಾಸನ, ಮಂಡ್ಯ, ಮತ್ತೊಂದು ಕಡೆ ಕೋಲಾರ, ನೀವೇನೋ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದೀರ. ಆದರೆ ಈ ಭಾಗದಲ್ಲಿ ಅಸಮಾಧಾನ ಇನ್ನೂ ಕೂಡ ತಾಂಡವ ಆಡ್ತಾನೆ ಇದೆ. ಅದನ್ನ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಒಂದು ಕಡೆ ಅವ್ರ ಮೈತ್ರಿ ಬಗ್ಗೆ ಮಾತಾಡಿದ್ರು, ಈ ಕಡೆ ಅಸಮಾಧಾನ. ನೀವು ಅಸಮಾಧಾನದ ಬಗ್ಗೆ ಮಾತಾಡಿ. ಖಂಡಿತವಾಗ್ಲೂ ಯಾವುದೇ ರೀತಿಯ ಒಂದು ಅಸಮಾಧಾನ ನಮ್ಮ ರಾಜ್ಯದಲ್ಲಿ, ಅದು ಹಳೆ ಮೈಸೂರು ಭಾಗದಲ್ಲಿ ಇಲ್ಲ. ಯಾಕೆಂದ್ರೆ ನಾರಾಯಣಗೌಡ್ರೆ ಈಗ ರೆಡಿ ಆಗ್ಬಿಟ್ಟವ್ರೆ. ಒಂದು ಮನೆ ಅಂದಾಗ ಇದ್ದೇ ಇರುತ್ತೆ, ಎಲ್ಲೂ ಅಸಮಾಧಾನ ಇಲ್ಲ ಅಂತ ಏನಿಲ್ಲ. 224 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅವರು ಅದನ್ನು ಅಸಮಾಧಾನ ಅನ್ನೋ ಪದನ ಬಳಸ್ತಿರೋದು ಕಾಂಗ್ರೆಸ್ಸಿಗರಷ್ಟೇ. ಅಸಮಾಧಾನ ಯಾವ ರೀತಿಯೂ ಇಲ್ಲ. ಯಾಕೆಂದರೆ ನಮಗೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅವರು ಎದುರಾಳಿ ಇರ್ತಿದ್ರು. ಒಂದು ಬೂತ್ ಮಟ್ಟದ ಕಾರ್ಯಕರ್ತರಿಂದನೂ ಯಾವುದೇ ರೀತಿ ಒಂದು BJP ಮತ್ತು ಜಾತ್ಯತೀತ ಜನತಾದಳಕ್ಕೆ ಎಲ್ಲೂ ಒಂದು ಸಂಘರ್ಷ ಆಗೋದು ಎಲ್ಲೂ ಇರಲಿಲ್ಲ ರಾಜ್ಯದಲ್ಲಿ. ಮತ್ತು ಕಳೆದ 2-3 ತಿಂಗಳಿಂದ ಕಾಂಗ್ರೆಸ್ಸಿಗರು ಅಂದ್ಕೊಂಡಿದ್ರು, JDS ಅವರು 19 ಗೆದ್ದಿದ್ದಾರಂತೆ. ಏನಕ್ಕೆ? ಇವರು ಪೂಜ್ಯ ದೇವೇಗೌಡರು, ಕುಮಾರಣ್ಣವರು ಹೋಗಿ BJP ಜೊತೆ ಒಂದು ಅಲಯನ್ಸ್ ಮಾಡ್ಕೊಳ್ತಿದ್ದಾರೆ, NDA ಭಾಗವಾಗಿ ಹೋಗ್ತಿದ್ದಾರೆ ಅಂತ. ಅವರು ಅವತ್ತಿಗೆ ಗೊತ್ತೇ ಇರಲಿಲ್ಲ. ಒಂದು ದೇಶವನ್ನಾಳಿದಂಥ ಮಾಜಿ ಪ್ರಧಾನಮಂತ್ರಿಯಾದಂಥ ಪೂಜ್ಯ ದೇವೇಗೌಡರು, 2 ಬಾರಿ ರಾಜ್ಯವನ್ನಾಳಿದಂಥ ಕುಮಾರಣ್ಣ ಅವರು ಯಾವ ಮಟ್ಟಕ್ಕೆ ಪ್ರಭಾವ ಬೀರ್ತಾರೆ, ದೇಶದಲ್ಲಾಗಲಿ ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರ್ತಾರೆ ಅಂತ ಕಾಂಗ್ರೆಸ್ಗೆ ಕಳೆದ 1-2 ವಾರದಿಂದ ಗೊತ್ತಾಗಿದೆ. ಇದು ದೇಶ ಮಟ್ಟದಲ್ಲಿ ಒಂದು ಸಂಚಲನ ಮೂಡ್ತು. ಹಾಗೆ ನೀವು ಹೇಳಿದ್ರಿ ರಾಜ್ಯ ಮಟ್ಟಕ್ಕೆ ಬಂದಾಗ, ಹೌದು, ಹಳೆ ಮೈಸೂರು ಭಾಗದಲ್ಲಿ ನಾವು ತುಂಬ ಪ್ರಬಲವಾಗಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ತುಂಬ ಒಂದು ಶಕ್ತಿಯುತವಾಗಿದೆ. ಇವತ್ತು ನಾವೇನಾದರೂ NDA ಭಾಗಕ್ಕೆ ನಾವು BJPಗೆ ಸಪೋರ್ಟ್ ಮಾಡ್ತಂತ ಅಂದರೆ, ಹಳೆ ಮೈಸೂರು ಭಾಗದಲ್ಲಿ ನಮಗೆ ಹೇಗೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಸ್ಪಂದಿಸ್ತಾರೆ, ಹಾಗೆ ಉತ್ತರ ಕರ್ನಾಟಕದಲ್ಲಿ BJPಗೆ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಒಂದು ಬೆಂಬಲ ಸೂಚಿಸುವುದರ ಮೂಲಕ ನಮಗೆ 28ಕ್ಕೆ 28 ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಳೆ ಮೈಸೂರು ಅಂದ್ರೆ ರಘು ದೊಡ್ಡೇರಿ ಅವರೇ, ಹಳೆ ಮೈಸೂರು, ಒಕ್ಕಲಿಗ, ಕೋಟೆ, ಇಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನನ್ನ ಮುಖ್ಯಮಂತ್ರಿ ಆಗ್ತೀನಿ ಅವಕಾಶ ಕೊಡಿ ಅಂತ ಕೇಳಿಬಿಟ್ರು DK ಶಿವಕುಮಾರ್, ಒಕ್ಕಲಿಗರು ಓಟ್ ಕೊಟ್ಟರು ಅನ್ನೋದು ಒಂದು ನರೇಟಿವ್ ಇದ್ದೇ ಇದೆ. ಬಟ್ ಈ ಬಾರಿ ಮೈತ್ರಿ ಬೇರೆ ಆಗೋಗ್ಬಿಟ್ಟಿದೆ. ಹಿಂದುತ್ವ ಅನ್ನೋ ಅಂಡರ್ ಕರೆಂಟ್ ಬೇರೆ ಸೆಟ್ ಮಾಡಿಬಿಟ್ಟಿದ್ದಾರೆ. ಈ ಮೈತ್ರಿ ಪ್ಲಸ್ ಹಳೆ ಮೈಸೂರು ಭಾಗ, ಇವ್ರು ಹೇಳ್ದಂಗೆ, ಅಶ್ವಿನ್ ಅವ್ರು ಹೇಳ್ದಂಗೆ ಭಯ ಶುರುವಾಗಿದೆಯಾ ಕಾಂಗ್ರೆಸ್ಗೆ? ಖಂಡಿತವಾಗ್ಲೂ ಇಲ್ಲ ಸ್ಮಿತಾ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಜನತೆ ಮುಗ್ಧರಾಗಲ್ಲ, ಅವರು ಪ್ರಬುದ್ಧರಾಗಿದ್ದಾರೆ. ಸೊ ಪ್ರಬುದ್ಧರಾಗಿರ್ತಕ್ಕಂಥ ಕರ್ನಾಟಕದ ಜನತೆ 7 ಕೋಟಿ ಕನ್ನಡಿಗರು ಏನು ಕರ್ನಾಟಕಕ್ಕೆ ಏನು ಒಂದು ಪ್ರಬುದ್ಧವಾದಂಥ ಸಮೃದ್ಧವಾದಂಥ ಸರ್ಕಾರ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಕೇವಲ 2 ತಿಂಗಳಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ರಾಜ್ಯದ ಪರವಾಗಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಇನ್ನು ಮೈತ್ರಿ ವಿಚಾರಕ್ಕೆ ಬರೋದಾದರೆ, ಈಗ ಏನು ನಡೀತಾ ಇದೆ ಒಳಜಗಳ, BJP ಒಳಜಗಳ, ಕೇವಲ ಕೆಲವೇ ದಿನಗಳ ಹಿಂದೆ ಕುಮಾರಸ್ವಾಮಿ ಅವರನ್ನು ಈ ದೇಶಕ್ಕೆ ಏಕೈಕ ಕನ್ನಡಿಗರನ್ನು ಕೊಟ್ಟಂಥ ದೇವೇಗೌಡರನ್ನು
ಯಾವ ರೀತಿ ಯಾವ ಭಾಷೆಗಳಲ್ಲಿ ಬೈದಿದ್ದಾರೆ ಅನ್ನೋದನ್ನ ಬಿಜೆಪಿಯವರು ತಾವು ಕೂಡ ನೋಡಿದ್ದೀರಿ, ಬೇರೆ ಬೇರೆ ಇದರಲ್ಲೂ ಕೂಡ ನೋಡಿದ್ದೀರಿ. ಸೊ ಮೊನ್ನೆ ತಾನೇ ಜಗಳ ಆಡಿ ಮೊನ್ನೆ ತಾನೇ ಈಗ ಏನೋ ಇದಾಗಿದೆ ಅಂತ ಹೇಳ್ತಾ ಇದ್ರು, ಏನೋ ದೇಹ ಮತ್ತೆ ಮನಸ್ಸು ಎರಡೂ ಒಂದಾಗಿದೆ ಅಂತ ಹೇಳಿ. ಅದು ಯಾವ ಅರ್ಥದಲ್ಲಿ ಹೇಳಿದರೋ ಗೊತ್ತಿಲ್ಲ. ಬಟ್ ಒಂದು ವಿಚಾರ ಹೇಳ್ತೇನೆ, ಏನು ಮಂಡ್ಯದಲ್ಲಿ ಶುರುವಾಗಿರ್ತಕ್ಕಂಥ ಬೆಂಕಿ, ಹಾಸನದಲ್ಲಿ ಹತ್ಕೊಂಡಿರ್ತಕ್ಕಂಥ ಬೆಂಕಿ, ಇದು ಕೇವಲ ನಮ್ಮ ಮಿತ್ರರು ಹೇಳಿದಾಗೆ ಏನು ನಾಯಕರ ಮಟ್ಟದಲ್ಲಿ, ಕಾರ್ಯಕರ್ತರ ಮಟ್ಟದಲ್ಲ, ಜನಗಳ ಮಟ್ಟದಲ್ಲಿ. ಸೊ ಒಂದು ರೀತಿ ಕೆಲವು ಭಾಗಗಳಲ್ಲಿ ರಾಜ್ಯ ಜನತೆ ತೀರ್ಮಾನ ಮಾಡಿದ್ದಾರೆ, ಕೆಲವು ಅಲೈನ್ಸ್ಗಳನ್ನು ಅವ್ರು ಅಕ್ಸೆಪ್ಟೇ ಮಾಡಿಲ್ಲ. ಕಳೆದ ಚುನಾವಣೆಗಳಲ್ಲೂ ಕೂಡ ಅದನ್ನು ನೋಡಿದ್ದೇವೆ, ಮುಂದಿನ ಚುನಾವಣೆಯಲ್ಲಿ ಅದೇ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಏನು ಕಳೆದ ಒಂದು ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಭೂತಪೂರ್ವವಾದ ಯೋಜನೆಗಳನ್ನ ಮತ್ತೆ ಬಿಜೆಪಿಯ ವೈಫಲ್ಯಗಳು ಕಳೆದ 10 ವರ್ಷದಲ್ಲಿ. ಒಕ್ಕಲಿಗರ ಮತದಾರರಿಗೆ ಏನ್ ಹೇಳಿ ಸಮಾಧಾನ ಪಡಿಸ್ತೀರಿ ಸರ್? ಈಗಲೂ ಹೇಳ್ತೀರಾ ಲೋಕಸಭಾ ಚುನಾವಣೆ ಆದ್ಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಓಟ್ ಕೊಡಿ ಅಂತ ಡಿ.ಕೆ. ಸಾಹೇಬ್ರು ಹೇಳ್ತಾರಾ? ಅಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಮ್ಗೆ ಎಷ್ಟು ಸೀಟ್ ಬಂತು ಈ ಭಾಗದಲ್ಲಿ? ಹೈಯೆಸ್ಟ್ ಕೊಟ್ಟಿದ್ದಾರೆ. ಅಂದರೆ ರಾಜಕೀಯ ಕಾರಣಗಳಿಂದ ಏನು ಹೈಕಮಾಂಡು ತೀರ್ಮಾನ ಮಾಡಿ ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಸಪೋರ್ಟ್ ಕೂಡ ಇದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಒಂದು ಮಾತಿನ ವಿರೋಧ ಕೂಡ ಬಿಡಿ ಫ್ಯೂಚರ್ ಹೇಳ್ತೀನಿ ನೋಡಿ. ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡುವ CLP ಸೆಲೆಕ್ಷನ್ ಅಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಓಟು ಕೂಡ ಇದೆ. ಸೊ ಆದರೆ ರಾಜಕೀಯ ಸನ್ನಿವೇಶದಲ್ಲಿ ಮುಂದೆ ನಾಳೆ ಏನಾಗ್ತದೆ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೇನ ಗೊತ್ತಿದ್ರೆ ಹೇಳಿ. ಹೈಕಮಾಂಡ್ ಮತ್ತೆ ಒಕ್ಕಲಿಗ ವೋಟರ್ಸ್ಗೆ ಏನ್ ಹೇಳ್ತೀರಿ? ಒಕ್ಕಲಿಗ ವೋಟರ್ಸ್ಗೆ ನೋಡಿ, ಒಂದು ವಿಚಾರವನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಈ ಸೂರ್ಯ ಚಂದ್ರ ಹೇಗೆ ಇದಾರೋ ಅದೇ ರೀತಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಸೊ ಆದ್ರೆ ಯಾವಾಗ ಆಗ್ತಾರೆ, ಒಂದ್ ನಿಮಿಷ, ಯಾವಾಗ ಆಗ್ತಾರೆ ಕಾಲ ನಿರ್ಣಯ ಮಾಡ್ತದೆ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ನೀವು ಡಿಬೇಟ್ ನಲ್ಲಿ ಮತ್ತೆ ಶೋ ನಲ್ಲಿ ಅಲ್ಲ, ಏನು CLP ಇದೆ, ಮೊನ್ನೆ ಎಲೆಕ್ಟ್ ಆಗಿರ್ತಕ್ಕಂಥ ಶಾಸಕರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಮುಂದಿನ ಮುಖ್ಯಮಂತ್ರಿ ಬಸವರಾಜ್ ಇಟ್ನಾಳ್ ಸರ್ ನೋಡಿ, ಇವತ್ತು ಮೈತ್ರಿ ಜೊತೆಗೆ ಅಸಮಾಧಾನ ಅನ್ನೋ ಮೊದಲ ಟಾಪಿಕ್ ನಾವು ತಗೊಂಡಿದ್ದೀವಿ. ಒಂದು ಉದಾಹರಣೆ ಕೊಡ್ತೀವಿ ನೋಡಿ. ಇವತ್ತು ಅವರು ತುಮಕೂರು ಆಕಾಂಕ್ಷಿಗಳಾಗಿದ್ದಾರೆ. ಇವತ್ತು ಅವರು ಕೂಡ ನೆನಪಲ್ಲಿ ಇಟ್ಕೋಬೇಕು, ಇದೇ 2019ರಲ್ಲಿ ತುಮಕೂರಿನಲ್ಲಿ ಆದಂಥ ಒಂದು ಬೆಳವಣಿಗೆ ಇತ್ತಲ್ಲ, ದೇವೇಗೌಡರನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿರುತ್ತೆ, ಒಳಪೆಟ್ಟು ಬಿದ್ದು ಅದು ಪ್ಲಸ್ ಪಾಯಿಂಟ್ ಆಗಿದ್ದು ಬಸವರಾಜ್ ಅವ್ರಿಗೆ. ಸೊ ಈಗ ಈ ಮೈತ್ರಿ BJP JDS ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಈ ಮೈತ್ರಿ ಮತ್ತು ಅಸಮಾಧಾನ ಅನ್ನೋ ವಿಚಾರವನ್ನು ಇಟ್ಕೊಂಡು ಮಾತಾಡೋದಾದ್ರೆ, ವಿಶ್ಲೇಷಣೆ ಮಾಡೋದಾದ್ರೆ, ಈ BJP ಮತ್ತು JDS ಮೈತ್ರಿ ಇದೆಯಲ್ಲ, ಅದನ್ನು ನಾನು ಒಟ್ಟಾರೆಯಾಗಿ ND ಅಂತ ನೋಡಬೇಕಾಗತ್ತೆ. ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ಅದರಲ್ಲಿ JDSಗೆ ಆಗೋ ಲಾಭ ಏನೂ ಇಲ್ಲ. BJP ಮತ್ತು JDS ಇಷ್ಟನ್ನು ನೋಡಿದ್ರೆ ಇಲ್ಲ. ಬಟ್ ಆ್ಯಸ್ ಎ ಲಾರ್ಜರ್ ಪಿಕ್ಚರ್ NDA ಈಸ್ ಅಡ್ವಾಂಟೇಜಿಯಸ್, NDA ಬೀಳ್ತದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಯಾಕೆ JDS BJP ಈ ಮಾತನ್ನು ಹೇಳಿದೆ ಅಂದರೆ, ನಾನು JDS ಜನತಾ ಸೆಕ್ಯುಲರ್ ಅಲ್ವೇನ್ರಿ ಅಶ್ವಿನ್, ಸೆಕ್ಯುಲರ್ ಶಬ್ದನೇ ಬೇಡ ಅಂತ ಹೇಳೋ ಪಕ್ಷ ಅದು. ಸಂವಿಧಾನ ಸೆಕ್ಯುಲರ್ ಶಬ್ದನ ತೆಗೆದಾಕಿ ಅಂತ ಹೇಳೋ ಪಕ್ಷ, ಅವ್ರ ಜೊತೆಲಿ ನೀವು ನಿಲ್ತೀರಿ. ಇದು ಮತದಾರರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಅವ್ರು ಹೇಳಿದ್ರಲ್ಲ, ಇದು ಪರ್ಮನೆಂಟ್ ಶಾಶ್ವತ ಇದು ಮೈತ್ರಿ ಅಂತೇಳಿ. ಶಾಶ್ವತ ಮೈತ್ರಿಗೆ ಮರ್ಜರ್ ಅಂತಾರೆ. ಸ್ಮಿತಾ ಆ ಶಬ್ದ ಹೇಳಿದ್ರು, ಶಾಶ್ವತ ಪಾರ್ಟ್ನರ್ಶಿಪ್ ಮರ್ಜರ್ ಅಂತಾರೆ. ಈ ಮರ್ಜರ್ ಆಗಿಬಿಟ್ರೆ ಅಥವಾ ಇದರಿಂದ JDSಗೆ ಎಷ್ಟು ಲಾಭ ಆಗುತ್ತೋ ಬಿಡುತ್ತಾ ಬೇರೆ ವಿಚಾರ. ಆದ್ರೆ BJPಗಂತೂ ಯಾವ ಕುಮಾರಸ್ವಾಮಿ ಅವ್ರು ಕೇಸರಿ ಶಾಲ್ ಹಾಕೊಂಡ್ರು, ದೇವೇಗೌಡರಿಗೆ ಗೊತ್ತಾಯ್ತು ಅದರಿಂದ ಆಗೋ ಡ್ಯಾಮೇಜ್ ತೆಗೆದಿಡಿ ಅಂತಂದ್ರು. ಅಬ್ಸಲ್ಯೂಟ್ಲಿ. ಆದ್ರೆ ಶಾಲು ಮಾತ್ರ ಇಲ್ಲಿ ಮುಖ್ಯ ಅಲ್ಲ. ಒಟ್ಟಾರೆ ರಾಜಕಾರಣ ಇದೆಯಲ್ಲ, ದೇವೇಗೌಡ ಆಗಲಿ JDS ಆಗಲಿ, ಅವರು ಅನುಕೂಲ ಇದ್ದಾಗ ಕಾಂಗ್ರೆಸ್ ಜೊತೆಗೆ ಹೋಗಿದ್ದಾರೆ, ಇನ್ನೊಂದು ಟೈಮಲ್ಲಿ BJP ಜೊತೆ ಹೋಗಿದ್ದಾರೆ. ಹೀಗಿರುವಾಗ JDS ಮತ್ತು ಒಕ್ಕಲಿಗ ಈಕ್ವೇಶನ್ ನಾವು ಮಾತಾಡ್ತಿದ್ವಲ್ಲ, ಈ ಒಕ್ಕಲಿಗ ಕೂಡ ಅರ್ಥ ಆಗುತ್ತೆ. ಈ ಲೋಕಸಭೆ ಚುನಾವಣೆ ಆದ ನಂತರವೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವೋ ಅದು ಪ್ರಶ್ನೆ ಬೇರೆ. ಬಟ್ ಹೂ ಇಸ್ ಐಡಿಯಾಲಜಿಕಲಿ ಕನ್ಸಿಸ್ಟೆಂಟ್, ಒಂದು ಸೈದ್ಧಾಂತಿಕವಾಗಿ ಒಂದು ವೈಚಾರಿಕತೆಯಿಂದಾಗಿ ಯಾವ ಮನುಷ್ಯ ಕ್ಲಾರಿಟಿ ಇದೆ, ಯಾವ ಸ್ಪಷ್ಟತೆ ಇದೆ, ಅದು ಅರ್ಥ ಆಗ್ತದೆ ವೋಟರ್ಗೆ.